ಭಾರತೀಯ ಸಾಕ್ಷ್ಯಾಧಿನಿಯಮದ ಸೆಕ್ಷನ್ 58ನ ಪ್ರಕಾರ ಸರ್ಟಿಫೈಡ್ ಕಾಪೀಸ್ಗಳು ಮೆಕ್ಯಾನಿಕಲ್ ಪ್ರೊಸೆಸ್ನ ಮುಖಾಂತರ ಒರಿಜಿನಲ್ ಡಾಕ್ಯುಮೆಂಟ್ನಿಂದ ಕಾಪಿ ಆದಂತಹ ಡಾಕ್ಯುಮೆಂಟ್ಗಳು, ಎಕ್ಸಿಕ್ಯೂಟ್ ಮಾಡಲಾರದಂತಹ ಡಾಕ್ಯುಮೆಂಟ್ನ ಕೌಂಟರ್ ಪಾರ್ಟ್ಗಳು, ಯಾವುದೇ ಡಾಕ್ಯುಮೆಂಟ್ನ ಕಾಂಟೆಂಟ್ಗೆ ಸಂಬಂಧಪಟ್ಟಂತೆ ಕೊಡುವಂತಹ ಓರಲ್ ಅಕೌಂಟ್ಗಳು ಕೂಡ, ಹಾಗೂ ಓರಲ್ ಅಡ್ಮಿಷನ್ಸ್, ರಿಟರ್ನ್ ಅಡ್ಮಿಷನ್ಸ್, ಹಾಗೂ ಯಾವುದೇ ಡಾಕ್ಯುಮೆಂಟ್ನ ಒರಿಜಿನಲ್ ಡಾಕ್ಯುಮೆಂಟ್ನ ಎಕ್ಸಾಮೈನ್ ಮಾಡಿದಂತಹ ವ್ಯಕ್ತಿ ಅಥವಾ ಎಕ್ಸಾಮೈನ್ ಮಾಡುವಂತಹ ಸ್ಕಿಲ್ಲನ್ನು ಹೊಂದಿರುವಂತಹ ವ್ಯಕ್ತಿ ಆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಕಾಂಟೆಂಟ್ಸ್ಗಳನ್ನು ಹೇಳಿದರೆ ಆ ವ್ಯಕ್ತಿಯನ್ನು ಕೂಡ ಸೆಕೆಂಡರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಉದಾಹರಣೆಗೆ, ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ನ ಫೋಟೋಕಾಪಿ, ಫೋಟೋಗ್ರಾಫ್ ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಅಥವಾ ಯಾವುದೇ ಕಾಪಿಂಗ್ ಮಷಿನ್ನ ಮುಖಾಂತರ ಕಾಪಿ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಒರಿಜಿನಲ್ ಕಾಪಿಯಿಂದ ಟ್ರಾನ್ಸ್ಕ್ರೈಬ್ಡ್ ಮಾಡಿದಂತಹ ಕಾಪಿ ಕೂಡ ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ.